ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಣಗಣಕ ಓಕೆ ರಾಜು ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಅಣಗಣಕ ಓಕೆ ರಾಜು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಅಣಗಣಕ ಓಕೆ ರಾಜು ಮೂವಿಯಲ್ಲಿ ಮೀನಾಕ್ಷಿ ಚೌಧರಿ ಅವರಾಗಿರ್ಬೋದು, ರಾಮ್ ಶಮೀರ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಮಲಯಾಳಂನಲ್ಲಿ ತೆರೆಗೊಂಡಿದೆ, ಮತ್ತು ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಅಣಗಣಕ ಓಕೆ ರಾಜು ಮೂವಿಯ ಬಜೆಟ್ ಎಲ್ಲೂ ಕೂಡ ರಿನ್ಯೂವಲ್ ಮಾಡಿಲ್ಲ, ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 100 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಲೈನ್ ಸ್ಟೋರಿ ನೋಡೋದಾದರೆ ಈ ಅಣಗಣಕ ಓಕೆ ರಾಜು ಮೂವಿಯಲ್ಲಿ ಒಬ್ಬ ಚೇರ್ಮನ್ರು ಮಂಗ ಅಂತ ಇರ್ತಾನೆ ಗೈಸ್. ಅಂತಂದರೆ ಅವನ ಹತ್ರ ದುಡ್ಡು ಹಣ ಕಾಸು ಎಲ್ಲ ಕೂಡ ಜಾಸ್ತಿ ಇರುತ್ತೆ. ಅದು ಜಾಸ್ತಿ ಇದ್ದಾಗ ಏನು ಮಾಡ್ತಾನೆ ಅಂತಾರೆ, ಅವನು ಹೋಗಿ ದೇವಸ್ಥಾನದಲ್ಲಿ ದಾನವನ್ನು ಮಾಡ್ತಾ ಇರ್ತಾನೆ, ಮತ್ತು ದೇವಸ್ಥಾನದ ಹುಂಡಿಗಳಿಗೆ ಅವನು ದುಡ್ಡು ಹಾಕ್ತಾ ಇರ್ತಾನೆ. ಅವನಿಗೆ ಏನಂತಂದರೆ ಅವನಿಗೆ ಫುಲ್ಲು ಹುಡುಗಿರು ಕಂಡ್ರೆ ಫುಲ್ಲು ಹುಚ್ಚಿಡಿತಾ ಇರುತ್ತೆ. ಅಂತಂದರೆ ಹುಡುಗಿರು ಅಂತಂದರೆ ಅವನಿಗೆ ಫುಲ್ ಇಷ್ಟ ಇರುತ್ತೆ. ಆವಾಗ ಏನು ಮಾಡ್ತಾನೆ ಅಂತಾರೆ, ಅವನಿಗೆ ಸಾಕಷ್ಟು ಹುಡುಗಿರು ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅವನು ಹುಡುಗಿರ ಜೊತೆ ಯಾವಾಗಲೂ ಕೂಡ ಸುತ್ತಾ ಇರ್ತಾನೆ. ಮತ್ತು ಅವನದು ಅವರ ಫ್ಯಾಮಿಲಿಯಲ್ಲಿ ಏನು ಕೆಲಸ ಇರುತ್ತೆ ಮತ್ತು ಅವನು ಏನು ವರ್ಕ್ ಮಾಡ್ತಾ ಇರ್ತಾನೆ ಅಂತಾರೆ, ಅವ್ನ ಕೆಲಸ ಅವನದೇ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಮೀನಾಕ್ಷಿ ಚೌಧರಿ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಮೀನಾಕ್ಷಿ ಚೌಧರಿ ಅವರು ಏನಕ್ಕಪ್ಪ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಾರೆ, ಆ ಊರಿನ ಒಂದು ವಿಸರ್ಜನೆ ಅಂತಾರೆ ಆ ಊರ ಬಗ್ಗೆ ಸರ್ಚ್ ಮಾಡಿಕೊಂಡು ಆ ಊರಿನ ಬಗ್ಗೆ ಬರ್ತಾ ಇರ್ತಾರೆ. ಆವಾಗೇನಾಗುತ್ತೆ, ಮೀನಾಕ್ಷಿ ಚೌಧರಿ ಅವ್ರು ಎಂಟ್ರಿನ ಕೂಡ ಕೊಡ್ತಾರೆ. ಅವರು ತಕ್ಷಣ ಇವ್ರು ಹೋಗ್ತಾರೆ, ಯಾರೋ ಹೀರೋ ಮಂಗ ಹೋದಾಗ ಏನು ಮಾಡ್ತಾನೆ, ಅಲ್ಲಿ ಕೂಡ ಮೀನಾಕ್ಷಿ ಚೌಧರಿ ಮೇಲೆ ಕ್ರಶ್ ಆಗುತ್ತೆ ಗೈಸ್. ಆ ಕ್ರಶ್ ಆದಾಗ ಏನಾಗ್ತಾರೆ, ಇಬ್ಬರ ಮೇಲೆ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಂತಾರೆ ಈ ಯಜಮಾನರು ಇರ್ತಾರಲ್ಲ, ಅಂತಾರೆ ಊರಿನ ಅಧ್ಯಕ್ಷರು ಇರ್ತಾರಲ್ಲ, ಅವ್ನ ಮಂಗ ಏನು ಮಾಡ್ತಾನೆ, ಅವನು ದೇವಸ್ಥಾನಕ್ಕೆ ಅವಾಗ ಹೋಗ್ತಾ ಇದ್ದಾಗ ಏನು ಮಾಡ್ತಾನೆ, ಇಬ್ಬರು ಕೂಡ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇನು ಮಾಡ್ತಾರೆ, ಊರಿನ ಜನರೆಲ್ಲ ಕೂಡ ಸರಿ ಅಂತ ಕೂಡ ಈ ಚೇರ್ಮನ್ರು ಮಂಗ ಯಾವಾಗಲೂ ಕೂಡ ಮಾತಾಡ್ಕೊಂಡು ಅವ್ರ ಜೊತೆ ಇರ್ತಾನೆ. ಬತ್ತಾ ಏನಾಗುತ್ತೆ, ಆ ಊರಿನ ಮೇಲೆ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಸರ್ಚಿಗೆ ಮಾಡೋಕ್ಕೆ ಬರ್ತಿರ್ತಾರಲ್ಲ ಮೀನಾಕ್ಷಿ ಚೌಧರಿ ಅವರು, ಅವ್ರ ಮೇಲೆ ಅಟ್ಯಾಕನ್ನು ಮಾಡ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಈ ಮೂವಿಯು OTTಯಲ್ಲೂ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.